ಪಾರು ಮಾವ, ಜೈಲಲ್ಲಿ ನನ್ನ ಪಾರು ಮಾವ. ಇವರೆಲ್ಲ ಸೇರ್ಕೊಂಡು ನನ್ನ ಪಾರು ಚಿತ್ರ ಹಿಂಸೆ ಕೊಟ್ಟವ್ರ ಮಾವ, ಚಿತ್ರ ಹಿಂಸೆ ಕೊಟ್ಟವ್ರ ಮಾವ. ಪಾರು ನನ್ನ ಜೀವ ಮಾವ, ಪಾರು ನನ್ನ ಪ್ರಾಣ ಮಾವ. ಪಾರು ಇಲ್ಲದೆ ನಮ್ಮ ಬದುಕಿರಕ್ಕಿಲ್ಲ ಮಾವ, ಮುಂಚೆ ಬದುಕಿರಕ್ಕಿಲ್ಲ ಮಾವ. ಪಾರು ತಂಟೆಗೆ ಅವನಾದ್ರೂ ಬಂದ್ರೆ ನಾನು ಅವ್ರ ರಕ್ತ ಕುಡಿದು ಬಿಡ್ತೀನಿ ಮಾವ, ನನ್ನ ಮನ್ಸನೇ ಆಗಿರೋ ಮಾವ. ಪಾರು ಪಾರು ನಾನು ತುಂಬಾ ಪ್ರೀತಿಸಿದ ಮಾವ. ಮುಂಚೆ ನಾನು ಬದುಕಿರಕ್ಕಿಲ್ಲ, ಪಾರು ಬೇಕು ಮಾವ. ಮಾವ ನನ್ ಪಾರು ಬೇಕು ಮಾವ ನಂಗೆ. ಛತ್ರಿ ಅರ್ಥ ಆಯ್ತು ದಣಿ. ಬನಾನ ಬೆಳ್ದಿಂಗ್ಳು ಭೂಮಿ ತಬ್ಬಿದಂಗೆ, ನೀ ಬೆಳ್ಳಿ ಚುಕ್ಕಿ ಹಂಗೆ. ಪಾರು ನೀ ನನ್ನ ಪ್ರಾಣ ಪಾರು, ನಾನು ನಿನ್ನೆ ಪ್ರೀತಿಸೋದು ಪಾರು. ಬೆಲ್ಡಚ್ಚಂಗೆ ನೀ ಸತ್ತರೆ ನಿನ್ ಜೊತೆ ಸಾಯ್ದು, ಬದುಕಿದ್ರು ನಿನ್ ಜೊತೆ ಬದುಕು. ನಿನ್ನ ಮ್ಯಾಗೆ ಯಾವತ್ತು ನೀನು ಬಿಟ್ಟು ಹೋಗಿಲ್ಲ ಪಾರು, ಬಿಟ್ಟು ಹೋಗಿಲ್ಲ ಪಾರು. ಕರ್ಕೊಂಡು ನಡಿ ಮನೆಗೆ. ನೀವು ನಮ್ಮ ಅವ್ವನ ಬಗ್ಗೆ ಮಾತಾಡಿದ್ರೆ ನಂಗೇನು ಅನ್ಸಕ್ಕಿಲ್ಲ. ಯಾಕಂದ್ರೆ ನಮ್ಮ ಅವ್ವ ಓಡೋಗಿ ನಮ್ಮನ್ನೆಲ್ಲ ಬೀದಿ ಪಾಲ್ ಮಾಡಿದ್ದಾರೆ ಅಂತ ನಮ್ಮ ಅಪ್ಪಯ್ಯನ ಬಾಯಿಗಿಂತ ಜಾಸ್ತಿ ನಿಮ್ಮ ಬಾಯಲ್ಲಿ ಕೇಳಿ ಅವಳದು ಮೋಸಗಾತಿ ಅಂತ ನನ್ನ ಮನಸ್ಸಲ್ಲಿ ಬೇರೂರು ಬಿಟ್ಟಿದೆ. ಹಂಗಾಗಿ ನಂಗೆ ಬೇರೇನೋ ಅನ್ಸಕ್ಕಿಲ್ಲ. ಆದ್ರೆ ಇವತ್ತು ಪಾರು ಬಗ್ಗೆ ಮಾತಾಡ್ಬಿಟ್ರಲ್ಲ ಮಾವ, ಅದನ್ನ ತಡೆಯಕ್ಕಾಗ್ಲಿಲ್ಲ. ಅಲ್ಲ ಮಾವ, ಪಾರು ನೀವು ಹೆತ್ತಿರೋ ಮಗಳು, ನೀವು ಬೆಳೆಸಿರೋ ಮಗಳು. ಪಾರು ಹೆಂಗೆ ಏನು ಅಂತ ನನಗಿಂತ ಸಂದಾಗಿ ನಿಮಗೆ ಗೊತ್ತಿರಬೇಕು. ಆದರೆ ಪಂಚಾಯಿತಿ ಕರೆದು ಊರ್ ಜನರ ಮುಂದೆ ಪಾರು ನಿಮ್ಮ ಅವ್ವನ ಥರ ಓಡೋಯ್ತಾಳೆ ಅಂದ್ರಲ್ಲ, ಅದು ನನ್ನ ಕೈಲಿ ತಡೆಯಕ್ಕಾಗ್ಲಿಲ್ಲ ಮಾವ, ತಡೆಯಕ್ಕಾಗ್ಲಿಲ್ಲ. ಅದು ಹೆಂಗ್ ಮಾವ, ಪಾರು ಬಗ್ಗೆ ಆಟೊಂದು ಕೇಳೋದು ಮಾತಾಡ್ಬಿಟ್ರಿ ನೀವು. ಪಾರು ನೀವು ಎತ್ತಿರೋ ಮಗಳು, ಪಾರು ನನ್ನ ಹೆಂಡ್ರು. ಎಲ್ಲದಕ್ಕೂ ಮೀರಿ ಪಾರು ನನ್ನ ಮನೆ ಮಹಾಲಕ್ಷ್ಮಿ ಮಾವ, ಮಹಾಲಕ್ಷ್ಮಿ. ಏ ಶಿವು, ಕೊಡೋದು ಬಂದಿದೆಯೇನೋ, ಏನೇನೋ ಮಾತಾಡ್ತಿದೀಯಾ? ಯಾಕೆ ಮಾವ, ಇವಾಗ ಮಾತಾಡಿದ್ರೆ ಕುಡಿದು ಬಂದೀನಿ ಅಂತೀರಲ್ಲ? ಮತ್ತೆ ಇಷ್ಟೊತ್ತಿನಲ್ಲಿ ಮನೆಗೆ ಬಂದು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿದೆಯಲ್ಲ, ನಾನು ಯಾವತ್ತೋ ನಿನಗೆ ಮೋಸ ಮಾಡಿದ್ದೀನಿ? ಮೋಸದ ಪ್ರಶ್ನೆ ಅಲ್ಲ ಮಾವ, ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಯ್ತಿಲ್ಲ. ಅಲ್ಲ ಮಾವ, ಪಾರು ಬಗ್ಗೆ ನೀವು ಹಾಟೊಂದು ಜನರ ಮುಂದೆ ಹಾಟ್ ತಪ್ಪಾಗಿ ಮಾತಾಡ್ಬಿಟ್ರಲ್ಲ, ಅವಳ ಮನಸ್ಸಿಗೆ ಅದು ಏಟು ನೋವಾಗಿರ್ಬೇಕು ಅಂತ ನೀವೇ ಯೋಚನೆ ಮಾಡಿ. ನೀವು ನನ್ನ ಬಗ್ಗೆ, ನಮ್ಮ ಅವ್ವನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಿ, ನಾನು ಏನೂ ಅನ್ಕೊಳಕ್ಕಿಲ್ಲ. ಆದ್ರೆ ನೀವು ನಮ್ಮನೆ ದ್ಯಾವತೆ ಬಗ್ಗೆ ಹಂಗೆಲ್ಲ ಅನ್ಬಾರ್ದು. ಅದು ನಿಜವಾಗ್ಲೂ ಬಹಳ ದೊಡ್ಡ ತಪ್ಪು ಮಾವ. ಅದಕ್ಕೆ ಹುಸಿ ಜೋರಾಗಿ ವಾದ ಮಾಡ್ಬಿಟ್ಟೆ ಮಾವ. ನೀವು ಪಾರು ಬಗ್ಗೆ ತಿಳ್ಕೊಬೇಡಿ. ಅವಳು ಚಿಂದಂತ ಹೆಣ್ಣು, ಯಾರಕ್ಕೆ ಓದ್ಕೊಂಡ್ರು ಅವಳಂತ ಹೆಣ್ಮಗಿ ಹೊಟ್ಟೆಲಿ ಯಾರ ಹೊಟ್ಟೆಲೂ ಊಟಕ್ಕಿಲ್ಲ.
ಅಂಥವಳನ್ನ ಮಗಳಾಗಿ ಪಡಿಯಕ್ಕೆ ಅವಳ ಬಾಯಲ್ಲಿ ನಿಮ್ಮನ್ನ ಅಪ್ಪ ಅಮ್ಮ ಅನ್ಸ್ಕೊಳಕ್ಕೆ ನೀವು ಪುಣ್ಯ ಮಾಡಿರ್ಬೇಕು ಮಾವ. ಯಾಕೋ ಈ ವಿಷಯ ಎಲ್ಲ ಮನ್ಸಲ್ಲೇ ಕೊರಿತಿತ್ತು, ಅದಕ್ಕೆ ತಡ್ಕೊಳಕ್ಕಾಗದೆ ಒಂದೆಲ್ಲ ನಿಮ್ಮ ಮುಂದೆ ಹೇಳ್ಬಿಟ್ಟೆ. ಚಿಕ್ಕವನ ಬಾಯಲ್ಲಿ ದೊಡ್ಡ ಮಾತು ಬಂತು ಅಂತ ನಿಮ್ಗೆ ಏನಾದರೂ ಅನ್ಸಿದ್ರೆ ನಂಗೆ ಕ್ಷಮಿಸ್ಬಿಡಿ ಮಾವ. ಬರ್ತೀನಿ. ನಿಂತವ ಹಂಗೆಲ್ಲ ಮಾತಾಡ್ದಪ್ಪಯ್ಯ, ಕೊರಿಯಕ್ಕಿಲ್ವಾ? ಕರೆದಿದ್ರೆ ಏನೋ ಮಾಡ್ತಿದ್ದೆ. ಅವತ್ತು ನೋಡಿದ್ಯಲ್ಲ ಶಿವನ ಧಿಕ್ಕಾರ ಹಾಕಿದ ಪಂಚಾಯತಿ ಜನನೇ 5 ನಿಮಿಷದಲ್ಲಿ ಅವ್ರ ಬಾಯಿಂದಲೇ ಜೈಕಾರ ಹಾಕಿಸ್ಕೊಂಡೋದ. ಸಾಮಾನ್ಯ ಅಲ್ಲ ಅವನು. ಅವನಿಗೆ ನನ್ನ ಬಗ್ಗೆ ನಂಬಿಕೆ ಇದ್ರೆ ಮಾತ್ರ ಅವನನ್ನ ಬಗ್ಬಡಿಬಹುದು. ಅಲ್ಲ, ಅದಕ್ಕೂ ನೀವು ಶಿವನ್ ಬಿಡಿಸಿದ್ದಕ್ಕೂ ಏನು ಸಂಬಂಧ ಗೌಡ್ರೆ? ಗೌಡ್ರೆ, ನೀವಿನ್ನು ಮುಂದೆ ಏನೇ ಮಾಡಿದ್ರು ಅವನು ನಿಮ್ಮನ್ನು ನಂಬೋದಿಲ್ಲ. ನನ್ನ ಮೇಲಿನ ನಂಬಿಕೆ ಕೂಡ ಅಳ್ಳಾಡ್ತಾ ಇದೆ. ಯಾವತ್ತು ನನ್ನ ಮುಂದೆ ವಾದ ಮಾಡದೆ ಇದ್ದವನು ಅವತ್ತು ಪಂಚಾಯತಿನಲ್ಲಿ ವಾದ ಮಾಡ್ತಾ. ಅವನಿಗೆ ನನ್ನ ಮೇಲೆ ಗೌರವ ಕಮ್ಮಿ ಆಗ್ತಿದೆ ಅಂದರೆ ನಂಬಿಕೆ ಕೂಡ ಕಮ್ಮಿ ಆಗ್ತಿದೆ ಅಂತಲೇ ಅರ್ಥ. ಅದಕ್ಕೆ ಅವನ ಮನೇನ ಉಳಿಸ್ದೆ, ಅವನ ಪ್ರೀತಿನ ಉಳಿಸ್ದೆ. ಈಗ ಅದೇ ನಂಬಿಕೆ ಪ್ರೀತಿ ಮೇಲೆ ಯಾವಾಗಲೂ ನನ್ನ ಪಕ್ಕನೇ ಇರ್ತಾನೆ. ಈ ನಂಬಿಕೆನಿಟ್ಕೊಂಡು ನಾವು ಮುಂದೆ ಏನು ಬೇಕಾದರೂ ಆಟ ಆಡ್ಬೋದು ಅವನ ಜೊತೆ. ಇಲ್ಲಿಂದ ಎಲ್ಲಿಗೆ ಯೋಚನೆ ಮಾಡ್ತಿದ್ಯಪ್ಪಯ್ಯ? ಮಾವ, ಹಂಗಾರೆ ಇನ್ನು ಮುಂದೆ ನಾವು ಮಾಡೋ ಎಲ್ಲ ಪ್ಲ್ಯಾನ್ದಾಗೂ ನೀವು ಇರ್ತೀರ ಅಂತಾನೆ ಲೆಕ್ಕನ? ನಾನು ಮಾತ್ರ ಅಲ್ಲ, ನಾವೆಲ್ಲರೂ ಇರ್ತೀವಿ. ನಾವು 4 ಜನ ಸಾಕಲ್ವಾ ಶಿವು ಹೆಣ ಹೊರೋದಕ್ಕೆ.